Hey everyone, welcome back to the channel ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ವಿ ಆರ್ ಆಲ್ಸೋ ಡೂಯಿಂಗ್ ರಿಯಲಿ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ ಮ್ಯಾರೇಜ್ ಸೀರೀಸ್. ಹೌದು, ಇದು ಮುಂದೆ ವರದ ಭಾಗ ಆಗಿರುತ್ತೆ ಹಿಂದಿನ ವಿಡಿಯೋದ್ದು. ಸೊ ಮದ್ವೆ ಅಂದ್ರೆ ಗೊತ್ತಲ್ಲ, ತುಂಬಾ ತುಂಬಾ ಶಾಸ್ತ್ರಗಳಿರುತ್ತೆ. ಅದರಲ್ಲೂ ಹುಡುಗಿರ್ಗೆ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಇಷ್ಟ ಆಗಿರುವಂತ ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಶಾಸ್ತ್ರ ಅಂದ್ರೆ ಮೆಹಂದಿ. ಹೌದು, ನಾವು ಸಹ ಅಂದ್ರೆ ಸಿಂಪಲ್ ಆಗಿ ಮದ್ವೆ ಮಾಡಿದ್ರು, ಯಾವುದೇ ಶಾಸ್ತ್ರನ ಮಿಸ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಮದ್ವೆನ ಸ್ಟಾರ್ಟ್ ಮಾಡಿದ್ದು. ಹೌದು, ಸಿಂಪಲ್ ಆಗಿ ಮಾಡೋದಕ್ಕೂ ಮತ್ತೆ ಎಲ್ಲಾ ಶಾಸ್ತ್ರಗಳನ್ನು ಕಂಪ್ಲೀಟ್ ಆಗಿ ನಡ್ಸ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ ನಮ್ಮ ಬಜೆಟ್ಗೆ ಅನುಗುಣವಾಗಿ ನಾವೆಲ್ಲ ಶಾಸ್ತ್ರಗಳನ್ನು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನನ್ನ ತಂಗಿಗೆ ಮೆಹಂದಿ ಅಂದ್ರೆ ತುಂಬಾ ಇಷ್ಟ. ಈವನ್ ಎಂಗೇಜ್ಮೆಂಟಿಗೂ ಅವಳು ತುಂಬಾ ಮೆಹಂದಿ ಹಾಕೊಂಡಿದ್ಲು. ಎಲ್ಲ ಹೆಣ್ಮಕ್ಳಿಗೂ ಮೆಹಂದಿ ಅಂದ್ರೆ ಇಷ್ಟ ಆಗಿರುತ್ತೆ ಅಲ್ವಾ? ಮದ್ವೆಲಿ ಮೆಹಂದಿ ಹಾಕೊಳ್ಳೋದೇ ಒಂದು ಸಂಭ್ರಮ ಅಲ್ವಾ? ಸೊ ಹಾಗಾಗಿ ನಾವು ಮದುವೆಯ ಹಿಂದಿನ ದಿನ ಅಲ್ಲ, ಹಿಂದಿನ ದಿನ ಹಳದಿ, ಅದ್ರ ಹಿಂದಿನ ದಿನ ಮೆಹಂದಿ ಅಂತ ಕಾನ್ಸೆಪ್ಟ್ ಅಂದ್ರೆ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಗೆ ಬ್ರೈಡಲ್ ಮೆಹಂದಿ ಅಥವಾ ಎಲ್ರಿಗೂ ಮೆಹಂದಿ ಹಾಕೋರ್ನ ಮನೆಗೇನೆ ಕರೆಸಿ, ಉಡುಪಿಯಿಂದ ಬಂದಿದ್ರು. ಸೊ ಮನೆಗೇನೆ ಬಂದು ಮೆಹಂದಿ ಎಲ್ಲ ಹಾಕಿದ್ರು. ನಾನು, ನಮ್ಮತ್ತೆ, ನನ್ನ ಮಗಳು ಮದುಮಗಳ ಪಕ್ಕದಲ್ಲಿ ಕೂತ್ಕೊಳ್ಳುವಂಥ ಬಡಕ್ಲಿ, ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಕೊಂಕಣಿಯಲ್ಲಿ ಬಡಕ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮದುಮಗಳಿಗೆ ಯಾವ ಥರ ಹಾಕ್ಸಿದೀವೋ ಇವಳಿಗೂ ಸಹ ಅದೇ ಥರ ಹಾಕ್ಸ್ತಾ ಇದ್ದೀವಿ. ಸೊ ಅವಳಿಗೂ ಸಹ ಮದುಮಗಳಿಗೆ ಯಾವ ಥರ ಮೆಹಂದಿ ಹಾಕ್ಸಿದ್ವೋ ಅದೇ ಥರ ಮೆಹಂದಿಯನ್ನ ಬುಡುಕ್ಲಿ ಅಥವಾ ನನ್ನ ಮಗಳಿಗೆ ಸಹ ಹಾಕ್ಸಿದೀವಿ. ಅವಳಿಗೆ ಸಹ ಮೆಹಂದಿ ಅಂದ್ರೆ ತುಂಬಾ ಇಷ್ಟ. ಸೊ ಫೈನಲಿ ಅಂದ್ರೆ ಒಂದು ಖುಷಿ ಆಗಿದೆ ಅಂದ್ರೆ, ಅವ್ರಷ್ಟೊತ್ವರೆಗೂ ಕೂತ್ಕೊಳ್ಸಿ ಮೆಹಂದಿ ಹಾಕಿದ್ರು ಸಹ ಅವಳಿಗೆ ಇಷ್ಟ ಅಲ್ವಾ? ಸೊ ಹಾಗಾಗಿ ಸೈಲೆಂಟ್ ಆಗಿ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ಲು. ನಾವೆಲ್ಲ ಅವಳಿಗೆ ಹೆದರಿಸ್ತಾ ಇದ್ವಿ, ಓ ಮೆಹಂದಿ ಹಾಳು ಮಾಡ್ಕೊಂಡ್ರೆ ಅಂಕಲ್ ಬೈತಾರೆ, ಮೆಹಂದಿ ವಾಲ ಬೈತಾರೆ, ಹಾಗೆ ಹೀಗೆ ಅಂತ. ಸೊ ಅವಳು ಆರಾಮಾಗಿ ಕೂತ್ಕೊಂಡು, ಮಕ್ಕಳನ್ನ ಒಂದ್ ಜಾಗದಲ್ಲಿ ಕೂತ್ಕೊಳಿಸೋದು ಅಂದ್ರೆ ತುಂಬಾ ದೊಡ್ಡ ಟಾಸ್ಕ್. ಬಟ್ ಅವಳಿಗೆ ಮೆಹಂದಿ ತುಂಬಾ ಇಷ್ಟ ಆದ್ರಿಂದ ಅವಳು ಸೈಲೆಂಟ್ ಆಗಿ ಕೂತ್ಕೊಂಡು ಹಾಕಿಸ್ಕೊಳ್ತಾ ಇದ್ಲು. ತುಂಬಾ ಅಂದ್ರೆ ತುಂಬಾ ಖುಷಿ ನನ್ಗಂತ್ರು. ಎಲ್ಲ ಶಾಸ್ತ್ರಗಳನ್ನು ನಾವು ಮಾಡ್ತಾ ಇದ್ದೀವಿ. ಮದುವೆ ಅಂದ್ರೇ ಹಾಗೆ ಅಲ್ವಾ? ಶಾಸ್ತ್ರಗಳು, ಸಂಪ್ರದಾಯಗಳು, ಹಿಂದಿನಿಂದ ನಡ್ಕೊಂಡು ಬಂದಿರೋವಂಥ ಒಂದು ರೀತಿ ರಿವಾಜುಗಳು ಯಾವುದನ್ನು ಬಿಡೋಕ್ಕಾಗಲ್ಲ. ಹಾಗೆ ನಮ್ಮ ಲೇಟೆಸ್ಟ್ ಏನಂತಾರೆ, ಕಾಲಕ್ಕನುಗುಣ ಅಂದರೆ ಈಗಿನ ಕಾಲಕ್ಕನುಗುಣವಾಗಿ ನಮಗೆ ಬೇಕಾಗಿರುವಂಥ ಡಿಸೈನ್ಸ್ ಈ ಥರ ನೋಡ್ತಾ ಇದ್ದೀರಲ್ಲ. ಮೆಹಂದಿನ ಕಾಲಿಗೆ ಅಂದರೆ ಸ್ಪೆಷಲಿ ಮದುಮಗಳಿಗೆ ಕಾಲಿಗೆ ಮತ್ತು ಕೈಗೆ ಎಲ್ಲ ಹಾಕಿದ್ರು. ಇಲ್ಲಿ ಕೆಲವು ನಾವು ಪಿಕ್ಚರ್ಸ್ನ ತಗೊಂಡಿದ್ವಿ ಹೇಗೆ ಕಾಣುತ್ತೆ ಅಂತ ನೋಡೋಕ್ಕೆ. ಸೊ ತುಂಬ ಚೆನ್ನಾಗಿ ಹಾಕಿದರು. ತುಂಬ ಪೇಷನ್ಸ್ ಬೇಕು ಈ ಆರ್ಟ್ ವರ್ಕ್ಗೆ. ರಿಯಲಿ ಮೆಹಂದಿ ಹಾಕೋರಿಗೆ ತುಂಬ ಅಂದರೆ ತುಂಬ ಪೇಷನ್ಸ್ ಇರುತ್ತೆ. ಅದೊಂದು ನಾನಿಲ್ಲಿ ಅಬ್ಸರ್ವ್ ಮಾಡಿದ್ದು. ಅಂದರೆ ಸೊ ಮೆಹಂದಿ ಆದಮೇಲೆ ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಮಾಡಿದ್ದು ಹಳದಿ. ಇದು ಮದುವೆಯ ಹಿಂದಿನ ದಿನ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನಾವು ಹಳದಿಗೆ ಡೆಕೋರೇಷನ್ ಮಾಡಿದ್ವಿ. ಅಂದರೆ ಬ್ಯಾಕ್ ಡ್ರಾಪ್ ಅಂದರೆ ಸಿಂಪಲಾಗೆಲ್ಲ ಡೆಕೋರೇಟ್ ಮಾಡಿದ್ವಿ. ಡೆಕೋರೇಷನ್ ಮಾಡೋರನ್ನೇ ಕರೆಸಿ ಮಾಡಿದ್ವಿ. ಇದು ಆಗಿತ್ತು ನಮ್ಮ ಹೊಸ ಮನೆಯಲ್ಲಿ. ಸೊ ಅಲ್ಲಿ ನಮ್ಮದು ಒಂದು ಕಾರ್ ಪಾರ್ಕಿಂಗ್ ಇದೆ. ಸೊ ಅದರಲ್ಲೇ ನಾವು ಅಂದರೆ ಆರಾಮಾಗಿ ಒಂದು ಸಣ್ಣ ಫಂಕ್ಷನ್ನ ಮಾಡ್ಬೋದು. ಸೊ ಹಾಗಾಗಿ ಅಲ್ಲೇ ಎಲ್ಲನೂ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಹೀಗೆ ನೋಡ್ತಾ ಇದ್ದೀರಲ್ಲ, ಅರಿಶಿಣ ಶಾಸ್ತ್ರಕ್ಕೆ ಮೇಯ್ನಾಗಿ ಇಲ್ಲಿ ಅದೊಂದು ಏನು ಹೇಳ್ತಾರೆ, ಲೋಟಸ್ ಅಂತ ಬರುತ್ತಲ್ವ, ಅದರಲ್ಲಿ ಮದುಮಗಳು ಮತ್ತು ಬಡಕ್ಲಿ. ನಾನು ನಿಮಗೆ ಹೇಳಿದ್ನಲ್ಲ, ಬಡಕ್ಲಿ ಅಂದರೆ ಮದುಮಗಳೊಟ್ಟಿಗೆ ಒಂದು ಮಗುನ ಕೂತ್ಕೊಳಿಸ್ತಾರೆ. ಅವಳಿಗೇ ನಾವು ಕೊಂಕಣಿಯಲ್ಲಿ ಬಡಕ್ಲಿ ಅಂತ ಹೇಳ್ತೀವಿ. ಕೂತ್ಕೊಳಿಸಿ ನಮ್ಮ ಮನೆಯಲ್ಲೇ ಬೆಳೆದಂಥ ಒಂದು ಅರಿಶಿನ ನೆನೆಸಿಟ್ಟು ರುಬ್ಬಿ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಪ್ರತಿಯೊಬ್ಬರು ಫಸ್ಟಿಗೆ 5 ಜನ ಮುತ್ತೈದೆಯರು ಒಬ್ಬೊಬ್ಬರಾಗೆ ಬಂದು ಮದುಮಗಳಿಗೆ ಹಾಗೂ ಮಗುಗೆ ಹಚ್ತಾರೆ. ಅದಾದಮೇಲೆ ಅಲ್ಲಿರೋರೆಲ್ಲರೂ ಬಂದು ಅರಿಶಿನ ಹಚ್ತಾರೆ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಒಬ್ಬೊಬ್ಬರೇ ಬಂದು ಅರಿಶಿನ ಹಚ್ತಾ ಇದ್ದಾರೆ. ಅರಿಶಿನ ಅನ್ನೋದು ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಈವನ್ ನಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ, ಯಾರಾದರೂ ಹೆಣ್ಮಕ್ಳು ಬಂದರೆ ನಾವು ಯೂಶ್ವಲಿ ಏನು ಕೊಡ್ತೀವಿ, ಅರಿಶಿನ ಕುಂಕುಮ ಕೊಡ್ತೀವಿ. ಆಲ್ಸೋ ಯಾಕೆ ನಾವು ಮದುವೆ ಅಥವಾ ಶುಭ ಸಮಾರಂಭಗಳಲ್ಲಿ ಅರಿಶಿಣವನ್ನು ಯೂಸ್ ಮಾಡಿ ಅಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಅದೊಂದು
ಕೆಟ್ಟ ದೃಷ್ಟಿ ಬೀಳದಿರೋ ಹಾಗೆ ಕಾಪಾಡುತ್ತೆ. ಸೆಕೆಂಡ್ ಒನ್ ನ್ಯಾಚುರಲ್ ಬ್ಯೂಟಿ ಅಥವಾ ನ್ಯಾಚುರಲ್ ಸ್ಕಿನ್ ಏನಂದರೆ ಕಲರ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಇನ್ನೊಂದು ಮೇನ್ ರೀಸನ್ ನಾನು ಕೇಳಿರೋ ಹಾಗೆ ಅಂದರೆ ಇದು ಒಂದು ಶುಭ ಸಂಕೇತ. ಸೊ ಹಾಗಾಗಿ ಹಳದಿನ ಯೂಸ್ ಮಾಡ್ತೀವಿ. ಹಾಗೆಯೇ ಇನ್ನೊಂದು ಮೆಡಿಸಿನಲ್ ಕ್ವಾಲಿಟಿ ಅರಿಶಿಣದಲ್ಲಿರೋದಂದರೆ ಆ್ಯಂಗ್ಸೈಟಿ, ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ. ಸೊ ಏನಾದರೂ ಒಂದು ಫಂಕ್ಷನ್ ಇರುವಾಗ ನಮಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಲ್ವಾ, ಸೊ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್. ಸೊ ಹಾಗಾಗಿ ನಾವು ಅರಿಶಿಣನ ಸ್ಪೆಷಲಿ ಈ ಥರ ಇವೆಂಟ್ಗಳಲ್ಲಿ, ಈ ಥರ ಶುಭ ಸಮಾರಂಭಗಳಲ್ಲಿ, ಯಾವುದೇ ಶುಭ ಸಮಾರಂಭಗಳಲ್ಲಾಗಲಿ ಅರಿಶಿಣನ ಯೂಸ್ ಮಾಡೇ ಮಾಡ್ತಾರೆ. ಮದುವೆ, ಸೀಮಂತ, ಉಪನಯನ, ಹೀಗೆ ತುಂಬ ಕಾರ್ಯಕ್ರಮಗಳಲ್ಲಿ ಅರಿಶಿಣ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೆರೆಮನಿ ಅಂದರೆ ಹಲ್ದಿ ಸೆರೆಮನಿ ನಡೀತಾನೆ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಅರಿಶಿಣ ಹಚ್ತಾನೆ ಇದ್ದಾರೆ. ಹಾಗೆಯೇ ಒಂದು ಫನ್ ಮೂಮೆಂಟ್ ಕ್ರಿಯೇಟ್ ಆಯಿತು. ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಸೇರಿ ಅಲ್ಲಿ ಕೂತ್ಕೊಂಡವ್ರು ಎಲ್ರಿಗೂ ಚೂರು ಅರಿಶಿಣ ಹಚ್ಚಿದ್ರು. ನಾವಿಲ್ಲಿ ಮದುವೆ ಮಾಡ್ತಿರೋದು ಉಡುಪಿಯಲ್ಲಿ. ಅಂದರೆ ಇಲ್ಲಿ ಕಲ್ಚರ್ ಅಂದರೆ ನಮ್ಮ ರಾಜಪೂತ ಸರಸ್ವತ ಬ್ರಾಹ್ಮಣ ಕಲ್ಚರಲ್ಲಿ. ಬಟ್ ನಾವು ಉತ್ತರ ಕರ್ನಾಟಕದವರು, ಅಂದರೆ ನಾವು ತಾಯಿ ಮನೆಯಿಂದ ಉತ್ತರ ಕರ್ನಾಟಕದವರು. ಸೊ ಹಾಗಾಗಿ ಅಲ್ಲಿ ನಾವು ಅರಿಶಿಣನ ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ಬರೀ ಮದುಮಗಳಿಗಲ್ಲ, ಅಕ್ಕಪಕ್ಕ ಯಾರು ಇರ್ತಾರೋ ಎಲ್ರಿಗೂ ಹಚ್ಚಿ ಅದೊಂದು ಆಟ ಥರ ಆಡ್ತೀವಿ. ಸೊ ನೋಡ್ತಾ ಇದ್ದೀರಲ್ಲ, ಅರಿಶಿಣ ಎಲ್ಲ ಆದಮೇಲೆ ಮದುಮಗಳಿಗೆ ಮುತ್ತೈದೆಯರು ನೀರು ಹಾಕುವಂಥದ್ದು. ಇಲ್ಲಿ ಸಹ 5 ಜನ ಅಥವಾ 2 ಅಥವಾ 3 ಜನ ಮುತ್ತೈದೆಯರು ಯಾರು ಇರ್ತಾರೋ ಒಂದು ನೀರನ್ನು ಹುಡುಗಿ ಅಥವಾ ಮದುಮಗಳ ಮೇಲೆ ಹಾಕುವಂಥದ್ದು. ಅದಾದಮೇಲೆ ಬಾತ್ರೂಮಲ್ಲಿ ಕರ್ಕೊಂಡೋಗಿ ಇದು ಒಂದು ಶಾಸ್ತ್ರ ಮಾತ್ರ. ಅದಾದಮೇಲೆ ಬಾತ್ರೂಮಲ್ಲಿ ಕರ್ಕೊಂಡೋಗಿ ಪುನಃ ಅವರಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಯಾರಾದರೂ ಒಬ್ಬರು ಅಥವಾ 5 ಜನ ಸಹ ಮಾಡಿಸ್ಬೋದು. ಬಟ್ ಶಾಸ್ತ್ರಕ್ಕೋಸ್ಕರ 5 ಜನ ಮುತ್ತೈದೆಯರು ಮಾಡಿಸ್ಬೇಕು, ಅದು ಒಳ್ಳೆಯದು. ಇಲ್ಲಿ ನಮ್ಮ ಅಜ್ಜಿ ಮಾಡಿಸ್ತಾ ಇದ್ದಾರೆ, ಇವರು ನಮ್ಮ ಅಮ್ಮನ ಚಿಕ್ಕಮ್ಮ. ಸೊ ಅದಾದಮೇಲೆ ಒಂದಿಷ್ಟು ಫೋಟೋಸ್ ಆ್ಯಂಡ್ ಒಂದಿಷ್ಟು ವೀಡಿಯೋಸ್ ಅವಳು ತಗೊಳ್ತಾ ಇದ್ಲು. ಇದು ಅವಳ ಮದುವೆ ಅಲ್ವಾ, ಸೊ ಅವಳ ದಿನ ಅಂತಲೇ ಹೇಳ್ಬೋದು. ಸೊ ಅವಳಿಗೆ ಹೇಗೆ ಬೇಕು ಹಾಗೆ ಅವಳಿಗೆ ಬೇಕಾಗಿರೋ ರೀತಿಯಲ್ಲಿ ಒಂದಷ್ಟು ಫೋಟೋಸು, ವೀಡಿಯೋಸು ಎಲ್ಲ ನಡೀತಾ ಇತ್ತು. ಸೊ ನಾವು ನೆಕ್ಸ್ಟ್ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ವಿ. ಇನ್ನೊಮ್ಮೆ ಕಂಪ್ಲೀಟ್ ಲುಕ್ನ ಇಲ್ಲಿ ತೋರಿಸ್ತಾ ಇದ್ದೀನಿ, ಹಳದಿಗೆ ನಾವು ಮಾಡಿರೋವಂಥ ಡೆಕೋರೇಷನ್ನ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಮದುಮಗಳು ಮತ್ತು ಮದುಮಗಳ ಪಕ್ಕದಲ್ಲಿ ಮಗು ಏನಿದೆ ಬಡಕ್ಲಿ, ಇಬ್ಬರದ್ದು ಸ್ನಾನ ಆಗಿದೆ. ಸ್ನಾನ ಆದಮೇಲೆ ಪುನಃ ಅವರನ್ನು ಈ ಥರ ಕುತ್ಕೊಳಿಸಿ ಅವರಿಗೆ ಹಣೆಗೆ ಕುಂಕುಮ ಇಟ್ಟು, ಕೆನ್ನೆಗೆ ಕಾಡಿಗೆ ಇಟ್ಟು, ಮತ್ತು ಕೆನ್ನೆಗೆ ಒಂದು ಅಕ್ಷತೆನ ಅಂಟಿಸ್ತಾರೆ. ಅದು ಇಲ್ಲಿದು ಶಾಸ್ತ್ರ. ಯಾವುದೇ ದೃಷ್ಟಿ ಬೀಳದೇ ಇರೋ ಹಾಗೆ ಕಾಪಾಡುತ್ತೆ ಅನ್ನೋದಕ್ಕೊಂದು ಕಾಡಿಗೆ ಮತ್ತು ಅಕ್ಷತೆ ಹಚ್ತಾರೆ. ಒಂದು ಕಡೆ ಅರಿಶಿನ, ಒಂದು ಕಡೆ ಅರಿಶಿನ, ಒಂದು ಕಡೆ ಕಾಡಿಗೆ ಮತ್ತು ಅದ್ರ ಮೇಲೇ ಅಕ್ಷತೆ, ಆಮೇಲೆ ಹಣೆ ಮೇಲೆ ಕುಂಕುಮ. ಸೊ ಇದನ್ನೆಲ್ಲ ಹಾಕಿ 5 ಜನ ಮುತ್ತೈದೆಯರು ಬಂದು ಅಗೇನ್ 5 ಅಥವಾ 7 ಅಥವಾ 9 ಜನ ಬಂದು ಅವರಿಗೆ ಆರತಿ ಮಾಡಿ ಆಶೀರ್ವಾದ ಮಾಡುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೀನಿ. ನಾನೇ ಇದಕ್ಕೊಂದು ಏನು ಹೇಳ್ತಾರೆ ಮೇನ್ ಸೂತ್ರಧಾರಿ ಅಂತಲೇ ಹೇಳ್ಬೋದು. ಹೌದು, ನಾನು ಹೊಗಳ್ಕೊಳ್ತಾ ಇಲ್ಲ, ಬಟ್ ಎಲ್ಲ ತಂಗಿಯ ಮದುವೆ ಅಂದರೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ಎಲ್ಲ ತಯಾರಿ ಮಾಡೋದು, ಎಲ್ಲ ರೆಡಿ ಮಾಡೋದು, ಅರೇಂಜ್ಮೆಂಟ್ ಮಾಡೋದು, ಮೋಸ್ಟ್ ಆಫ್ ದ ಥಿಂಗ್ಸ್ ನಾನೇ ಮಾಡ್ತಾ ಇರ್ತೀನಿ. ಬಟ್ ನನಗೆ ತುಂಬ ಅಂದರೆ ತುಂಬ ಖುಷಿ. ಯಾಕಂದರೆ ನಾನು ನನ್ನ ಮದುವೆ ಆಗುವಾಗ ನಾನು ತುಂಬ ಸಿಂಪಲ್ಲಾಗಿ ಆಗಿರುವಂಥ ಮದುವೆ, ಇದೆಲ್ಲ ಶಾಸ್ತ್ರಗಳಾಗಿರಲಿಲ್ಲ. ಬಟ್ ಈಗ ನನ್ನ ತಂಗಿ ಎಲ್ಲ ಪ್ರತಿಯೊಂದು ಶಾಸ್ತ್ರನೂ ನೀಟಾಗಿ ಮಾಡ್ತಾ ಇರೋದು ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅಷ್ಟೇ ಅಲ್ಲ, ಎಲ್ಲನೂ ನಾನೇ ಮುಂದೆ ನಿಂತು ಮುತುವರ್ಜಿ ವಹಿಸಿ ಮಾಡ್ತಾ ಇರೋದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಹೇಳಿದ್ನಲ್ಲ, ಈಗ ನಾವು 5 ಅಥವಾ 7 ಜನ ಮುತ್ತೈದೆಯರು ಅವರಿಗೆ ಆರತಿ ಮಾಡಿ ನಾವು ಎಲ್ರಿಗೂ ಕೇಳಿದ್ವಿ ಯಾರಾದರೂ ಆರತಿ ಹಾಡಿ ಅಂತ. ಬಟ್ ನನಗೆ ಸ್ಪೆಷಲಿ ಹಾಡೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಯಾರು ಹಾಡದೇ ಇರುವಾಗ ಈ ಚಾನ್ಸ್ನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ನಾನೇ ಆರತಿ ಹಾಡಿದೆ. ಇದು ಕಂಪ್ಲೀಟಾಗಿ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಸೊ ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ರೆಕಾರ್ಡ್ ಆಗಿದೆ. ಬಟ್ ದಟ್ ವಾಸ್ ಲೈಕ್ ಅಂದರೆ
3 to 4 ಲೈನ್ಸ್ ಅಷ್ಟೇ ನಾನು ಹಾಡಿದ್ದು. ಸೊ ಆರತಿ ಮಾಡಿ ಕುಂಕುಮ ಇಟ್ಟು ಮುತ್ತೈದೆಯರೆಲ್ಲ ಮದುಮಗಳಿಗೆ ಆಶೀರ್ವಾದ ಮಾಡಿ ನೋಡ್ತಾ ಇದ್ದೀರಲ್ಲ, ಈಗ ಇವ್ರದ್ದೊಂದು ಸಣ್ಣ ಫೋಟೋಶೂಟು ವೀಡಿಯೋಸು ಏನೋ ಅಂತಿರೋ ಅದು. ಸೊ ಅದೆಲ್ಲ ಆದಮೇಲೆ ಅವರನ್ನು ಒಳಗೆ ಕರ್ಕೊಂಡು ಹೋಗ್ತೀವಿ. ಮನೆಯೊಳಗೆ ಕರ್ಕೊಂಡೋಗಿ ಅವರಿಗೆ ಬೆಲ್ಲದ ದೋಸೆ ಕೊಡ್ತೀವಿ. ಅದು ಒಂದು ಶಾಸ್ತ್ರ ನಮ್ಮ ಕಡೆ. ಬೆಲ್ಲದ ದೋಸೆ ಅಥವಾ ಬೆಲ್ಲದ ಪಡ್ಡು ಅಂತ ಅಕ್ಕಿ, ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ದೋಸೆ ಅಥವಾ ಪಡ್ಡನ್ನು ಮಾಡಿ ಅದಕ್ಕೆ ತುಪ್ಪ ಹಾಕಿ ಈ ಥರ ಬಾಳೆ ಎಲೆಯಲ್ಲಿ ಬಡಿಸುವಂಥದ್ದು. ಇದು ಒಂದು ಹಳದಿ ಆದಮೇಲೆ ನಮ್ಮ ಕಡೆ ಮಾಡುವಂಥ ಶಾಸ್ತ್ರ. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ರಾಜಪೂತ ಸರಸ್ವತ ಬ್ರಾಹ್ಮಣರ ಕಲ್ಚರಲ್ಲಿ, ಸಂಪ್ರದಾಯದಲ್ಲಿ ಹೇಗೆ ಮದುವೆ ನಡೆಯುತ್ತೆ ಅಂತ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಡೀಟೇಲಾಗಿ ನಿಮಗಿಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ನಮಗೆ ಊಟ ಬಂದವರಿಗೆಲ್ಲ ಊಟ ರೆಡಿ ಇತ್ತು. ಕೆಟ್ರಿಂಗ್ ಅವರಿಗೆ ಹೇಳಿ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಆರಾಮಾಗಿ ಊಟ ಮಾಡಿ ಈ ಥರ ನಾವು ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ಹಳದಿ ಮತ್ತು ಮೆಹಂದಿ ಶಾಸ್ತ್ರನ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಇವಲ್ಲಿ ನೆಕ್ಸ್ಟ್ ಶಾಸ್ತ್ರ ಏನು, ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.